2 ಅರಸುಗಳು ಅಧ್ಯಾಯ 6. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೀಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಆದುದರಿಂದ ನಾವು ಯೋರ್ದನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನೂ ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲೀಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದುದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೆನು ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ಎಲೀಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು. ಅರಾಮ್ಯರ ಅರಸನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲ್ಯರ ಅರಸನಿಗೆ, ಜಾಗರೂಕತೆಯಿಂದಿರ್ರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲ ಸ್ಥಳಗಳಿಗೂ ಇಸ್ರಾಯೇಲ್ಯರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಇದರ ದೆಸೆಯಿಂದ ಅರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲ್ಯರ ಅರಸನ ಪಕ್ಷದವರು ಯಾರು? ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ. ಇಸ್ರಾಯೇಲ್ಯರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲ್ಯರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಇದನ್ನು ಕೇಳಿ, ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥರಥಾಶ್ವ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನ್ನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಈ ಜನರನ್ನು ಕುರುಡನನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ಆಗ ಎಲೀಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವೂ ದಾರಿಯೂ ಇದಲ್ಲ. ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮಾರ್ಯಕ್ಕೆ ಕರಕೊಂಡು ಹೋದನು. ಅವರು ಸಮಾರ್ಯದೊಳಗೆ ಬಂದಾಗ ಎಲೀಷನು, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಬೇಡಿಕೊಂಡದ್ದರಿಂದ ಆತನು ಅವರ ಕಣ್ಣುಗಳನ್ನು ತೆರೆದನು. ಆಗ ಅವರಿಗೆ ತಾವು ಸಮಾರ್ಯದಲ್ಲಿದ್ದೇವೆಂದು ತಿಳಿದು ಬಂತು. ಇಸ್ರಾಯೇಲ್ಯರ ಅರಸನು ಅವರನ್ನು ಕಂಡು ಎಲೀಷನಿಗೆ, ಅಪ್ಪ, ನಾನು ಇವರನ್ನು ಸಂಹರಿಸಲೋ ಎಂದು ಕೇಳಲು ಅವನು, ಬೇಡ, ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಂಡು ಸೆರೆಯಾಗಿ ತಂದವರನ್ನು ನೀನು ಸಂಹರಿಸುವೆಯೋ? ಇವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂದಿರುಗಿ ಹೋಗಲಿ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲ್ಯರ ಪ್ರಾಂತದೊಳಗೆ ತಿರುಗಿ ಬರಲಿಲ್ಲ. ಆಮೇಲೆ ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮುತ್ತಿಗೆಯ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು 80 ರೂಪಾಯಿಗಳಿಗೂ ಅರೆಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲ್ಪಟ್ಟವು.
ಒಂದು ದಿವಸ ಇಸ್ರಾಯೇಲ್ಯರ ಅರಸನು ಪೌಳಿಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೇ, ನನ್ನ ಒಡೆಯನೇ, ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಅರಸನು ಆಕೆಗೆ, ಯೆಹೋವನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು? ಕಣದಲ್ಲಾಗಲಿ ದ್ರಾಕ್ಷೆ ಅಲೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು. ಆಗ ಆಕೆಯು, ಈ ಸ್ತ್ರೀಯು ನನಗೆ, ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರೂ ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದುಬಿಟ್ಟೆವು. ಮರುದಿವಸ ನಾನು ಈಕೆಗೆ, ಈ ಹೊತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದಳು. ಗೋಡೆಯ ಮೇಲೆ ಹೋಗುತ್ತಿದ್ದ ಅರಸನು ಆ ಸ್ತ್ರೀಯ ಮಾತನ್ನು ಕೇಳಿದೊಡನೆ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಆಗ ಅವನ ಮೈಮೇಲೆ ಗೋಣಿತಟ್ಟು ಇರುವುದು ಜನರಿಗೆ ಕಂಡಿತು. ಇದಲ್ಲದೆ ಅವನು, ನಾನು ಈ ಹೊತ್ತು ಶಾಫಾಟನ ಮಗನಾದ ಎಲೀಷನ ತಲೆಯನ್ನು ಹಾರಿಸದಿದ್ದರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ಎಂದು ಆಣೆಯಿಟ್ಟುಕೊಂಡನು. ಎಲೀಷನು ಊರಿನ ಹಿರಿಯರೊಡನೆ ತನ್ನ ಮನೆಯಲ್ಲಿ ಕೂತುಕೊಂಡಿದ್ದನು. ಅರಸನು ತನ್ನ ಹತ್ತಿರವಿದ್ದ ಒಬ್ಬ ಆಳನ್ನು ಕಳುಹಿಸಿದನು. ಅವನು ಇನ್ನೂ ದೂರದಲ್ಲಿರುವಾಗಲೇ ಎಲೀಷನು ಹಿರಿಯರಿಗೆ, ನೋಡಿರಿ, ಆ ಕೊಲೆಗಾರನ ಮಗನು ನನ್ನ ತಲೆಯನ್ನು ಹಾರಿಸುವುದಕ್ಕೆ ಆಳನ್ನು ಕಳುಹಿಸಿದ್ದಾನೆ. ಆಳು ಇಲ್ಲಿಗೆ ಬಂದ ಕೂಡಲೇ ನೀವು ಬಾಗಲನ್ನು ಮುಚ್ಚಿ ಅವನು ಒಳಗೆ ಬಾರದಂತೆ ಅದನ್ನು ಒತ್ತಿ ಹಿಡಿಯಿರಿ. ಅವನ ಹಿಂದೆ ಬರುತ್ತಿರುವ ಅವನೊಡೆಯನ ಕಾಲು ಸಪ್ಪಳವು ಕೇಳಿಸುತ್ತದಲ್ಲ ಎಂದು ಹೇಳಿದನು. ಅವನು ಅವರೊಡನೆ ಮಾತಾಡುತ್ತಿರುವಾಗಲೇ ಆಳು, ಅವನ ಹಿಂದಿನಿಂದ ಅರಸನು ಅಲ್ಲಿಗೆ ಬಂದರು. ಅರಸನು ಎಲೀಷನಿಗೆ, ನೋಡು, ಈ ಆಪತ್ತು ಯೆಹೋವನಿಂದಲೇ ಬಂದದ್ದು. ಇನ್ನು ಮುಂದೆ ನಾನೇಕೆ ಆತನನ್ನು ನಿರೀಕ್ಷಿಸಿಕೊಂಡಿರಬೇಕು ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. 6ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 5ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಒಂದು ಘಟನೆಯನ್ನು ನಿಮ್ಮ ನೆನಪಿಗೆ ತರ ಬಯಸ್ತೇನೆ. ಅದೇನಂತ ಹೇಳಿದರೆ, ಅರಾಮ್ಯರ ಅರಸನ ಸೇನಾಪತಿ ನಾಮಾನನು. ನಾಮಾನ ಅಂತ ಹೇಳಿದರೆ ರಮಣೀಯನು, ನವೋಮಿ ರಮಣೀಯಲು. ಇಸ್ರಾಯೇಲ್ನಲ್ಲಿ ಅಂಥ ಒಂದು ಹೆಸರು ಇದ್ದಂಥ ಮಹಿಳೆ ಇದ್ದಳು. ಮತ್ತು ಅದೇ ರೀತಿಯಾಗಿ ಅರಾಮ್ಯರಲ್ಲಿ ಕೂಡ ಒಬ್ಬ ಸೇನಾಪತಿಯ ಹೆಸರು ರಮಣೀಯನು ಎಂಬುದಾಗಿ, ಪ್ಲೆಸೆಂಟ್. ಆದರೆ ಈ ರಮಣೀಯ ವ್ಯಕ್ತಿ ಕುಷ್ಠರೋಗಿಯಾದ ವ್ಯಕ್ತಿಯಾಗಿದ್ದನು. ಹೌದು, ಅರಸನ ಕಡೆಯಿಂದ ಅವನಿಗೆ ಒಳ್ಳೆಯ ಇನ್ಫ್ಲೂಯೆನ್ಸ್ ಇತ್ತು, ಪ್ರಭಾವವಿತ್ತು, ಪರಾಕ್ರಮಶಾಲಿಯಾಗಿದ್ದನು. ಮತ್ತು ದೇವರು ಯೆಹೋವನು ಈ ನಾಮಾನನ ಮೂಲಕವಾಗಿ ಅರಾಮ್ಯರಿಗೆ ಜಯವನ್ನು ಕೂಡ ಕೊಟ್ಟಿದ್ದನು. ಅಂಥ ಒಬ್ಬ ವ್ಯಕ್ತಿ ಕುಷ್ಠರೋಗಿ ಆಗಿದ್ದಾಗ ಅವನ ಮನೆಯಲ್ಲಿ ಇದ್ದಂಥ ಕೆಲಸದ ಹುಡುಗಿ, ಸಣ್ಣ ಹುಡುಗಿ, ಆದರೆ ಆಕೆ ಇಸ್ರಾಯೇಲ್ನಿಂದ ಬಂದಂಥ ಒಬ್ಬ ಕೆಲಸದ ದಾಸಿ, ಗುಲಾಮಳಾಗಿದ್ಲು. ಆದರೂ ಕೂಡ ಆಕೆಗೆ ಇದ್ದಂಥ ಇನ್ಫ್ಲೂಯೆನ್ಸ್ ನೋಡ್ರಿ, ಆಕೆಗೆ ಇದ್ದಂಥ ಸಾಕ್ಷಿ ನೋಡ್ರಿ, ಆಕೆಯ ಮಾತಿಗೆ ಬೆಲೆ ಎಷ್ಟು ಮಟ್ಟಿಗೆ. ನಾಮಾನನ ಹೆಂಡತಿ ಕೊಟ್ಟಳು, ನಾಮಾನನು ಕೊಟ್ಟನು. ಕಡೆಗೆ ಅರಸನ ತನಕ, ಅರಾಮ್ಯರ ಅರಸನ ತನಕ ನ್ಯೂಸ್ ಹೋಯಿತು. ಅರಾಮ್ಯರ ಅರಸನು ಈಗ ಇಸ್ರಾಯೇಲ್ ಅರಸನಿಗೆ ಒಂದು ಲೆಟರ್ ಬರ್ಕೊಟ್ಟು ನಾಮಾನನ್ನು ಕಳಿಸ್ತಾನೆ, ಕುಷ್ಠರೋಗವನ್ನು ವಾಸಿ ಮಾಡಂತೇಳ್ಬಿಟ್ಟು. ಇಸ್ರಾಯೇಲ್ ಅರಸನು ಹೆದರ್ಕೊಂಡ್ಬಿಟ್ಟು, ನಾನೇನು ದೇವರ, ನಾನು ಹೇಗೆ ವಾಸಿ ಮಾಡೋದು, ಇವನು ಯುದ್ಧ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಸ್ಪದ ಕಾರಣ ಹುಡುಕ್ತಾ ಇದ್ದಾನೆ ಅರಾಮ್ಯರ ಅರಸನು ಎಂಬುದಾಗಿ ಅಂದುಕೊಳ್ತಾ ಇರುವಂಥ ನ್ಯೂಸು, ಸುದ್ದಿ ಎಲೀಷನಿಗೆ ತಲುಪ್ತದೆ. ಆಗ ಎಲೀಷನು, ನೀನು ಯಾಕೆ ನೀನು ವಸ್ತ್ರಗಳನ್ನು ಹರಿದುಕೊಂಡ್ಬಿಟ್ಟಿದ್ದಿ, ಇಸ್ರಾಯೇಲ್ನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಾಮಾನಿಗೆ ಗೊತ್ತಾಗಲಿ, ನಾಮಾನನ್ನು ಕಳಿಸಿ, ಇಲ್ಲಿ ಕುಷ್ಠರೋಗಿನ ಇಲ್ಲಿ ಕಳಿಸಿ ಅಂತ ಹೇಳಿದ. ಕುಷ್ಠರೋಗಿನ ಪ್ರವಾದಿಯ ಮನೆ ಮುಂದೆ ರಥ ಅಶ್ವಗಳಿಂದ
ಅಲ್ಲಿ ಹೋಗಿ ಮನೆ ಮುಂದೆ ನಿಂತಿರಲು ಎಲೀಷನು ಹೋಗಿ ಯೋರ್ದನ್ನಲ್ಲಿ ನೀನು ತೊಳ್ಕೊಂಬಿಡು, ಸ್ನಾನ ಮಾಡು 7 ಸಾರಿ ಅಂತ ಹೇಳಿದಾಗ ಭಾಳ ಕೋಪ ಬರ್ತದೆ. ಯಾರಿಗೆ? ನಾಮಾನನಿಗೆ, ಸೇನಾಪತಿಗೆ. ಯಾಕಂದರೆ ಒಂದು, ನಾಮಾನ್ ಹತ್ರ ಹೊರಗೆ ಇವನು ಬರೋದಿಲ್ಲ, ದೇವರ ಮನುಷ್ಯ ಬಂದು ನಿಲ್ಲೋದಿಲ್ಲ. ಆನಂತರ ಅವನು ತಿಳ್ಕೊಂಡಿರ್ತಾನೆ, ಹೊರಗೆ ಬರ್ತಾನೆ, ಬಾಗಿಲು ತೆಗಿತಾನೆ, ನನ್ನ ಮುಂದೆ ನಿಂತ್ಕೊಂಡ್ಬಿಡ್ತಾನೆ. ನನ್ನ ಮುಂದೆ ನಿಂತ್ಕೊಳ್ಳೋದಲ್ಲದೆ ಒಂದು ದೊಡ್ಡ ಪ್ರೇಯರ್ ಮಾಡಿಬಿಟ್ಟು ನಾನು ಕುಷ್ಠರೋಗದ ಮೇಲೆ ಕೈ ಇಟ್ಟು ಏನಾದರೂ ಒಂದು ಕಾರ್ಯ ಮಾಡಿ ಆನಂತರ ನನಗೆ ವಾಸಿ ಆಗ್ತದೆ ಅಂತ ಇವನು ಇಮ್ಯಾಜಿನೇಷನ್ ಬಹುಶಃ ಇವನು ಪ್ರಯಾಣ ಮಾಡಿ ಅರಾಮ್ಯ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ, ಸಮಾರ್ಯದ ರಾಜಧಾನಿಗೆ ಬರುವ ತನಕ ಅವನು ಊಹಿಸ್ಕೊಂಡು ಈ ಎಲೀಷನು ಹೇಗಿದ್ದಾನೆ, ಏನು ಮಾಡ್ತಾನೆ, ಏನು ಮಾಡಬಹುದು, ಹೀಗೆಲ್ಲ ಬಂದಾಗ ಕಡೆಗೆ ನೋಡಿದರೆ ಅವರು ಏನೂ ಮಾಡಲ್ಲ. ಅಪ್ಸೆಟ್ ಆಗಿಬಿಟ್ಟು ಹೋಗ್ಬೇಕಂತಿರುವಾಗ ಅವನ ಕೆಲಸದವರು ಸ್ವಲ್ಪ ಬುದ್ಧಿವಂತರಾಗಿದ್ದರು. ಅವರು ಅಪ್ಪನವರೇ, ಪ್ರವಾದಿ ಏನಾದರೂ ದೊಡ್ಡ ಕೆಲಸ ಕೊಟ್ಟಿದ್ರೆ ನೀವು ಮಾಡ್ತಿದ್ರಿ, ಚಿಕ್ಕ ಕೆಲಸ ತಾನೇ ಮಾಡಿಬಿಡ್ರಿ ಅಂತ ಹೇಳಿದಾಗ ಮಾಡಿದ ಮೇಲೆ ವಾಸಿ ಆಗೋಯ್ತು. ಈಗ ನನಗೆ ಗೊತ್ತಾಯಿತು, ಇಸ್ರಾಯೇಲ್ ದೇವರೇ, ಇಸ್ರಾಯೇಲ್ನಲ್ಲಿ ಇರುವಂಥ ಯೆಹೋವ ದೇವರೇ ನಿಜವಾದ ದೇವರು, ಬೇರೆ ದೇವರಿಲ್ಲ ಎಂಬುದಾಗಿ ನಾಮಾನನು ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಅದೇನಂತ ಹೇಳಿದರೆ, ನಾನು ಯೆಹೋವನೊಬ್ಬನಿಗೆ ನಾನು ಸರ್ವಾಂಗ ಹೋಮಗಳನ್ನು ಅರ್ಪಿಸ್ತೇನೆ ಎಂಬುದಾಗಿ ಹೇಳಿಬಿಟ್ಟು ಕಾಣಿಕೆ ಕೊಡಬೇಕಂತ ಬಂದಾಗ ಇಸ್ರಾಯೇಲರ ಪ್ರವಾದಿಯಾಗಿರುವಂಥ ಎಲೀಷನ ಕಾಣಿಕೆ ಬೇಡ ಎಂಬುದಾಗಿ ಹೇಳ್ತಾನೆ. ಬಹುಶಃ ಇದು ಮೊದಲನೇ ವ್ಯಕ್ತಿ ಆಗಿರ್ಬೋದೇನೋ, ಯಾಕಂದರೆ ಸಾಮಾನ್ಯವಾಗಿ ಪ್ರವಾದಿಗಳು ತಮ್ಮ ದೇಶದಲ್ಲಿ, ಅರಾಮ್ಯರ ದೇಶದಲ್ಲಿ ಏನಾದರೂ ಒಂದು ಕೆಲಸ, ಸಣ್ಣ ಕೆಲಸ ಮಾಡಿದರೂ ಕೂಡ ಕಾಣಿಕೆ ಕೊಟ್ಟರೆ ಕಾಣಿಕೆ ತಗೊಳ್ತಿದ್ರು. ಆದರೆ ವಿಚಿತ್ರವಾದ ಪ್ರವಾದಿಯವನು ಇಸ್ರಾಯೇಲ್ನಲ್ಲಿ ಇಂಥ ಒಂದು ದೊಡ್ಡ ಅದ್ಭುತವನ್ನು ಭಾಳ ಸಲೀಸಾಗಿ, ಭಾಳ ಈಸಿಯಾಗಿ, ಸುಲಭವಾಗಿ ಮಾಡಿಬಿಟ್ಟು ಕಾಣಿಕೆಯನ್ನು ತಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಗ ಎಲೀಷನ ಸೇವಕನಾದ ಗೆಹಜಿ ಅಂತ ಹೇಳಿದರೆ ಆ ಕಣಿವೆಯ ಕಾಣುವವನು, ಕಣಿವೆ ಕಾಣಲಿಕ್ಕೆ ಇವನಿಗೆ ಕಣ್ಣಿದ್ದು, ಆದರೆ ತಾನು ಮಾಡುವಂಥದ್ರ ವಿಷಯದಲ್ಲಿ ಬಹುಶಃ ಇವನಿಗೆ ಸ್ವಲ್ಪ ಅಂಧಕಾರ, ಅವನಿಗೆ ಅಂಧತ್ವ ಆಯಿತು. ಈ ಗೆಹಜಿಗೆ ಹಣದಾಶೆ ಬಂದುಬಿಡ್ತು. ಕಡೆಗೆ ಅವನು ಹೋಗಿ ತನಗೆ ಬೇಕಾದದನ್ನು ತಗೋಬೇಕಂತ ಟ್ರೈ ಮಾಡಿ ಬಂದಾಗ ಅದು ಎಲೀಷನಿಗೆ ಜ್ಞಾನದೃಷ್ಟಿಯಿಂದ ಗೊತ್ತಾಗಿ ಆ ನಾಮಾನ್ನ ಕುಷ್ಠರೋಗ ಇವನ ಮೇಲೆ, ದೇವರಿಗೆ ಸೇವಕನಿಗೆ ಅಸಿಸ್ಟೆಂಟ್ ಆಗಿದ್ದಂಥ ಬಹುಶಃ ಇನ್ನೂ ದೊಡ್ಡ ಒಂದು ಸೇವೆಯನಿಗೆ ಸಿಕ್ಬೋದಾಗಿತ್ತು, ಕಳ್ಕೊಂಡ್ಬಿಟ್ಟ. ಕುಷ್ಠರೋಗಿಯಾಗಿ ಅವನು ಹೊರಟು ಹೋದ. ಹಾಗಿದ್ದಾಗ ಅದಾದ ಮೇಲೆ ಏನಾಯಿತು? 2ನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯದಲ್ಲಿ ಒಂದು ಅದ್ಭುತ, 2ನೇದು ಇನ್ನೊಂದು ದೊಡ್ಡ ಅದ್ಭುತ, 3ನೇದು ಒಂದು ಜಯ. ಆ 3ಅನ್ನು ನಾವು ನೋಡಿಕೊಳ್ಳೋಣ. ಏನಿರ್ಬೋದು ಅದು ಅಂತ ಹೇಳ್ಬಿಟ್ಟು ನೋಡುವಾಗ, ಈ ಪ್ರವಾದಿ ಮಂಡಳಿಯವರು ಇದ್ರಲ್ವ, ಸ್ಕೂಲ್ ಆಫ್ ಪ್ರಾಫಿಟ್ಸ್ ಅಥವಾ ಪ್ರವಾದಿಗಳ ಶಾಲೆ ಅಥವಾ ಬೈಬಲ್ ಕಾಲೇಜ್ ವಿದ್ಯಾರ್ಥಿಗಳಂತ ಹೇಳ್ಬೋದು. ಅವರು ಏನು ಮಾಡ್ತಾರೆ, ನಾವು ಇರುವಂಥ ಮನೆ ಭಾಳ ಚಿಕ್ಕದಾಗಿದೆ, ನಮ್ಮ ಅಕಮಡೇಷನ್ ನಿವಾಸ, ಯಾಕಂದರೆ ಭಾಳ ಸಿಂಪಲಾಗಿದ್ದಂಥ ವ್ಯಕ್ತಿಯಾಗಿದ್ದ ಅಂತ ಕಾಣ್ತದೆ ಈ ಎಲೀಷನು. ಯಾಕಂದರೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಸ್ಥಳ ಅಂದರೆ ಇವರು ಕೂಡ ನೋಡ್ರಿ, ದೇವರು ಮನುಷ್ಯನ ಜೊತೆಗೆ ಇದ್ದಂಥ ಒಂದು ಭಾಗ್ಯ ಈ ಪ್ರವಾದಿ ಮಂಡಳಿಯವರಿಗೆ ಸಿಕ್ಕಿತ್ತು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಕೂಲ ಇಲ್ಲ ಆದ ಕಾರಣ ಯೋರ್ದನ್ಗೆ ಹೋಗಿಬಿಟ್ಟು ಸ್ವಲ್ಪ ಮರ ಕಟ್ಕೊಂಡು ಬಂದು ಒಂದು ಮನೆ ಸ್ವಲ್ಪ ದೊಡ್ಡದಾಗಿ ಕಟ್ಕೊಳ್ತೀವಿ ಎಂಬುದಾಗಿ ಹೇಳ್ತಾ ಇರುವಾಗ, ಸಾಲ ತಕ್ಕೊಂಡು, ಕಡವಾಗಿ ತಕ್ಕೊಂಡು ಕೊಡಲಿ ತಗೊಂಡ್ಬಂದಿರ್ತಾರೆ. ನೋಡಿದರೆ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದುಬಿಡ್ತದೆ. ಹೇಗೆ ನಾವು ಅದನ್ನು ತಗೊಳ್ಳೋದು? ಆವಾಗ ಒಬ್ಬನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನು ಅಂತ ಹೇಳಿದಾಗ, ದೇವರ ಮನುಷ್ಯನು ಏನು ಮಾಡ್ತಾನೆ, ಅವನನ್ನು ಅದು ಎಲ್ಲಿ ಬಿತ್ತು ಅಂತ ಕೇಳ್ತಾನೆ ರೀ. ಇಂಥ ಸ್ಥಳದಲ್ಲಿ ಬಿತ್ತು ಅಂತ ಹೇಳಿದಾಗ, ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅದರಲ್ಲಿ ಹಾಕಿದನು, ನೀರಲ್ಲಿ ಹಾಕ್ತಾನೆ ರೀ. ಹಾಕಿದ ಕೂಡಲೇ ಕೊಡಲಿಯು ತೇಲಾಡಿತು. ವಾವ್! ಕೊಡಲಿಯು ತೇಲಾಡಿತು.
ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ, ಲಾ ಆಫ್ ಗ್ರಾವಿಟೇಷನ್ಗೆ ಮೀರಿ ಆ ಒಂದು ಕೊಡಲಿ ತೇಲಾಡ್ತಾ ಬರುವಂಥದ್ದನ್ನು ಕೂಡಲೇ ಅದನ್ನು ತೆಗೆದುಕೋ ಎಂಬುದಾಗಿ ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಆ ಕೊಡಲಿನ ತಗೊಂಡ್ಬಿಡ್ತಾನೆ. ಒಂದು ಅದ್ಭುತ. ಆನಂತರ ಇನ್ನೊಂದು ದೊಡ್ಡ ಅದ್ಭುತ ನೋಡ್ರಿ, ಅದೇನಂತ ಹೇಳಿದ್ರೆ, ಇಸ್ರಾಯೇಲ್ರ ಮೇಲೆ ಅರಾಮ್ಯರ ಅರಸನು ಯುದ್ಧಕ್ಕೆ ಬರ್ತಾನ್ರಿ. ಬರೋದಕ್ಕೆ ಕೆಲವು ಸ್ಟ್ರಾಟಜಿ, ಕೆಲವು ಯುದ್ಧ ಶೈಲಿಗಳು, ಹೇಗೆ ಯುದ್ಧ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು, ಹೇಗೆ ಹೋಗಬೇಕಂತೆಲ್ಲ ಪ್ಲ್ಯಾನ್ ಮಾಡ್ತಾನೆ ಅರಾಮ್ಯರ ಅರಸನು. ಆ ಪ್ಲ್ಯಾನ್ ಮಾಡಿದ್ದು ಎಲ್ಲ ತನ್ನ ಸೇನಾಪತಿಗಳೊಡನೆ ಪ್ಲ್ಯಾನ್ ಮಾಡಿದ್ದೆಲ್ಲನೂ ಎಲಿಷನಿಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾಗ್ಬಿಟ್ಟು ಇಸ್ರಾಯೇಲ್ ಅರಸನಿಗೆ ಹೇಳ್ಬಿಡ್ತಾನೆ. ಹೇಳಿದಾಗ ಇವನು ಜಾಗ್ರತೆ ವಹಿಸ್ಕೊಂಡ್ಬಿಡ್ತಾನೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಆಗ ಅರಾಮ್ಯರಿಗೆ, ವೈರಿಗೊಂದು ಡೌಟ್ ಬರ್ತದೆ, ನಮ್ಮಲ್ಲಿ ಯಾರೋ ಒಬ್ಬರು ಇದ್ದಾರೆ, ಹೋಗ್ಬಿಟ್ಟು ಇಸ್ರಾಯೇಲ್ ಅರಸನಿಗೆ ಹೇಳ್ಕೊಟ್ಬಿಡ್ತಿದ್ದಾರೆ ಅಂತ. ಆವಾಗ ಅವನ ಸೇವಕರಲ್ಲಿ ಒಬ್ಬನು ಏನು ಹೇಳ್ತಾನೆ, ಹಾಗಲ್ಲ, ನನ್ನ ಒಡೆಯನಾದ ಅರಸನೇ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇದ್ದಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲ್ ಅರಸನಿಗೆ ತಿಳಿಸ್ಬಿಡ್ತಾನೆ ಎಂಬಂಥ ಮಾತು ಹೇಳ್ತಾನ್ರಿ. ಅದು ನಿಜನೇ. ಯಾಕಂದರೆ ಅಲ್ಲಿ ಬೇರೆ ದೇಶದಲ್ಲಿ ಮಾತಾಡೋದು, ಅರಾಮ್ಯರ ದೇಶದಲ್ಲಿ ಅರಾಮ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು, ಇಸ್ರಾಯೇಲ್ ದೇಶದಲ್ಲಿರುವಂಥ ಸಮಾರ್ಯದ ಕ್ಯಾಪಿಟಲ್ನಲ್ಲಿರುವಂಥ ಈ ಎಲಿಷನಿಗೆ ಗೊತ್ತಾಗ್ಬಿಡ್ತದೆ. ದೇವರು ಪ್ರಕಟಪಡಿಸ್ಬಿಡ್ತಾನೆ. ದೇವರ ಮನುಷ್ಯನಲ್ಲ, ಆದ ಕಾರಣ ಇವನಲ್ಲಿ ಅಂಥ ಒಂದು ಪ್ರಕಟಣೆ, ಅಂಥ ಒಂದು ವರ, ಅಂಥ ಒಂದು ಅಭಿಷೇಕ, ಅಂಥ ಒಂದು ಆತ್ಮಿಕ ಶಕ್ತಿ ಇರ್ತದೆ. ಆದ ಕಾರಣ ಕಡೆಗೆ ಏನು ಮಾಡಬೇಕು, ಈಗ ರಾಜನನ್ನು ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಬರುವ ಪ್ಲ್ಯಾನನ್ನು ಈ ಅರಾಮ್ಯರ ಅರಸನ್ನು ನಿಲ್ಲಿಸ್ಬಿಟ್ಟು ಈಗೇನು ಮಾಡ್ತಾನೆ, ಹೇಗಾದರೂ ಮಾಡಿಬಿಟ್ಟು ಈಗ ಪ್ರವಾದಿಯಾದಂಥ ಎಲಿಷನನ್ನೇ ಅರೆಸ್ಟ್ ಮಾಡೋಣ, ಬನ್ರಿ ಹಿಡ್ಕೊಂಡ್ಬಿಡೋಣ ಅವನ ಅಂತ ಪ್ಲ್ಯಾನ್ ಮಾಡಿ ಬರ್ತಾನೆ ರೀ. ಎಲ್ಲಿದ್ದಾನೆ ನೋಡು ಅಂತ ಹೇಳಿದ್ರೆ, ಅವನು ದೋತಾನ್ನಲ್ಲಿರ್ತಾನಂತೆ. ಸರಿ, ದೋತಾನ್ ಎಂಬಂಥ ಊರಿಗೆ ಮಹಾಸೈನ್ಯವನ್ನು ಅಲ್ಲಿ ಕಳಿಸ್ತಾನೆ ರೀ. ಮಹಾಸೈನ್ಯವನ್ನು ಅಲ್ಲಿ ಕಳಿಸಿದಾಗ ಸೈನ್ಯದವರು ರಾತ್ರಿಯಲ್ಲಿ ಪಟ್ಟಣವನ್ನು ಸಮೀಪಿಸೋದಕ್ಕೆ ಮುತ್ತಿಗೆ ಹಾಕಿದರು. ಅಷ್ಟರೊಳಗೆ ಏನಾಗ್ಬಿಡ್ತದೆ, ದೇವರ ಸೇವಕನ ಅಂತ ಎಲೀಷನ ಸೇವಕನೊಬ್ಬನಿರ್ತಾನೆ. ಗೆಹಜಿ ಆದಮೇಲೆ ಇನ್ನೊಬ್ಬನು ಬಂದಿರ್ತಾನೆ. ಒಂದು ವೇಳೆ ಗೆಹಜಿ ನಂಬಿಗಸ್ತನಾಗಿ ನಡ್ಕೊಂಡಿದ್ರೆ ಅವನೇ ಇರ್ತಿದ್ದನು. ಗೆಹಜಿಗೆ ಬದಲಾಗಿ ಹೊಸ ಒಬ್ಬ ಸೇವಕನನ್ನು ಎಲಿಷನು ತಗೊಂಡಿರ್ತಾನೆ. ಅವನು ಬೆಳಗ್ಗೆ ಎದ್ದು ನೋಡ್ತಾನೆ, ಎಲ್ಲಿ ನೋಡಿದರೂ ರಥರಥಾಶ್ವಗಳು. ಹೆದರು ಬಿಡ್ತಾನೆ, ಸ್ವಾಮಿ ಅಯ್ಯೋ ಏನು ಮಾಡೋಣ ಎಂಬುದಾಗಿ ಹೇಳ್ತಾನೆ ರೀ, ಮಹಾಸೈನ್ಯವನ್ನು ನೋಡಿಬಿಟ್ಟು. ಆದರೆ ಎಲಿಷನು ತಾನು ಭಯಪಡೋದಿಲ್ಲ. ಅವನಿಗೂ ತನ್ನ ಕೆಲಸದವನಿಗೆ ಹೇಳ್ತಾನೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಎಂಥ ಲಾಜಿಕ್ ಇದೆ, ಎಂಥ ತರ್ಕಶಾಸ್ತ್ರ ಬದ್ಧವಾದಂಥ ಮಾತು ಎಂಬುದಾಗಿ ಅವನಿಗೆ ಅನಿಸಿರ್ಬೇಕೇನು. ಆ ರೀತಿಯಾಗಿ ಹೇಳಿಬಿಟ್ಟು, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಎಲಿಷನ ಸೇವಕನು, ಅಸಿಸ್ಟೆಂಟ್ ಆಗಿದ್ದಂಥವನ ಕಣ್ಣು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಾಣ್ತಾವ್ರಿ. ಆತ್ಮಿಕ ದೃಷ್ಟಿ ಕಾಣ್ತದೆ, ಆತ್ಮಿಕ ಲೋಕದಲ್ಲಿರುವಂಥದ್ದೆಲ್ಲ ಕಾಣ್ತದೆ. ಆವಾಗ ಏನಾಗ್ತದೆ, ಆ ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲಿಷನು, ಸ್ವಾಮಿ ಈ ಜನರನ್ನು ಕುರುಡರನ್ನಾಗಿ ಮಾಡು ಅಂತ ಹೇಳಿದ ತಕ್ಷಣ ಏನಾಗ್ತದೆ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ದೊಡ್ಡ ಸೈನ್ಯ, ಮಹಾಸೈನ್ಯ ಬಂದಿರ್ತಾರಲ್ಲ, ಎಲ್ಲರೂ ಕುರುಡರಾಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನುವಂಥದ್ದು ಗೊತ್ತಿಲ್ಲದೆ ಅವ್ರು ಬೇರೆ ಕಡೆ ಹೋಗುವಂತೆ ಮಾಡಿಬಿಡ್ತಾನೆ. ಆ ರೀತಿಯಾಗಿ ಬಂದ ತಕ್ಷಣ ಏನಾಗ್ಬಿಡ್ತಾರೆ, ಶತ್ರುಗಳೆಲ್ಲ ಕುರುಡರಾಗ್ಬಿಟ್ಟು ನಮ್ಮ ದೇಶಕ್ಕೆ ಬಂದುಬಿಟ್ಟಿದ್ದಾರೆ, ನಮ್ಮ ಹತ್ರನೇ ಬಂದುಬಿಟ್ಟಿದ್ದಾರೆ ಅಂತ ಇಸ್ರಾಯೇಲ್ ಅರಸನು ತಿಳ್ಕೊಂಬಿಟ್ಟು ಹೇಳ್ತಾನೆ, ಈಗ ನಾನು ಅಪ್ಪ
ಎಲಿಷನಿಗೆ ರಾಜ ಕರೀತಾನ್ರಿ, ಯೋರಾಮನು, ಆಹಾಬನ ಮಗ. ಏನಂತ ಕರೀತಾನೆ, ಅಪ್ಪ ನಾನು ಇವರನ್ನು ಕೊಂದುಬಿಡ್ಲಾ ಅಂತ. ಹಾಗೆಯೇ ಭಾಳ ಆಶ್ಚರ್ಯವಾದಂಥ ಮಾತು, ನನಗೆ ಭಾಳ ಇಷ್ಟ ಆಯ್ತು ಇದನ್ನು ನೋಡಿಬಿಟ್ಟು. ಎಲಿಷನ್ ಹೇಳ್ತಾನೆ, ಇಲ್ಲ, ಅವ್ರನ್ನ ಕೊಲ್ಲಬೇಡ, ಅವರಿಗೆ ದೊಡ್ಡ ಔತಣ ಮಾಡು, ಅವ್ರಿಗೆಲ್ಲ ಊಟ ಮಾಡಿ ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಕಳಿಸು ಅಂತ ಹೇಳ್ತಾನೆ. ಶತ್ರುಗಳನ್ನು ಪ್ರೀತಿಸಿರಿ ಎಂಬಂಥ ಒಂದು ಕಾರ್ಯವನ್ನು ನಾವು ಇಲ್ಲಿ ಎಲಿಷನ ಜೀವನದಲ್ಲಿ ಕಾರ್ಯದಲ್ಲಿ ಕಾಣ್ತೇವೆ. ಹೌದು, ಅದಾದ ನಂತರ ಅರಾಮ್ಯರ ಗುಂಪುಗಳು ಇಸ್ರಾಯೇಲ್ ಪ್ರಾಂತದೊಳಗೆ ಬರಲೇ ಇಲ್ಲ. ಯಾಕಂದರೆ ಅವ್ರನ್ನ ಒಳ್ಳೆ ರೀತಿ ನೋಡ್ರಿ, ಯುದ್ಧ ಮಾಡಿ ಕಳಿಸಿದರೆ ಮತ್ತೆ ಬರ್ತಿದ್ರು. ಆದರೆ ಪ್ರೀತಿ ಮಾಡಿ, ಅವ್ರಿಗೆ ಸೇವೆ ಮಾಡಿ, ಅತಿಥಿ ಸತ್ಕಾರ ಮಾಡಿ ಅವರನ್ನು ಕಳಿಸಿದಾಗ ಹಿಂದಿರುಗಿ ಅವರು ಯುದ್ಧ ಮಾಡಲಿಕ್ಕೆ ಬರಲೇ ಇಲ್ಲ. ಪ್ರೀತಿ ಆಯುಧಕ್ಕಿಂತಲೂ ಶಕ್ತಿಯುತವಾದದ್ದು. ಲವ್ ಈಸ್ ಸ್ಟ್ರಾಂಗರ್ ದೆನ್ ದ ಮೈಟಿ ವೆಪನ್ಸ್. ಇದಾದ ಮೇಲೆ ಏನಾಯ್ತು ಅಂತೇಳಿದರೆ ಸ್ವಲ್ಪ ಗ್ಯಾಪು. ಅದಾದ ನಂತರ ಅರಾಮ್ಯರ ಅರಸನಾದ ಬೆನ್ ಹದದ್, ಬೆನ್ ಎಂಬ ಮಾತಿನ ಅರ್ಥ ಮಗ ಅಂತ. ಬೆನ್ ಅಂದರೆ ಮಗ ಅಥವಾ ಸಂಬಂಧಿಕ. ಹದದ್ ಅಂಥೇಳಿದರೆ ಕನ್ನಡದಲ್ಲಿ ನೋಡುವಾಗ ಹದದ್ ಅನ್ನುವಂಥದ್ದು ಹದ ಅಂತ ಅರ್ಥ. ಹದ ಅಂದರೆ ಶಾರ್ಪ್, ಚೂಪು. ಹಾಗಾದರೆ ಚೂಪಿನ ಮಗ ಅಂತ, ಚೂಪಾದ ಮಗ ಅಥವಾ ಸನ್ ಆಫ್ ಶಾರ್ಪ್ನೆಸ್ ಅಂತ ಒಂದು ಹೆಸರಿರುವಂಥ ಅರಾಮ್ಯರ ಅರಸನು ಬಂದು ಸಮಾರ್ಯಕ್ಕೆ ಮತ್ತೆ ಮುತ್ತಿಗೆ ಹಾಕ್ತಾನೆ. ಯುದ್ಧ ಮಾಡಬೇಕಂತ ಬಂದಿರ್ತಾನೆ. ಇದು ಸ್ವಲ್ಪ ಕಾಲ ಆದಮೇಲೆ, ಈ ಒಂದು ಅದ್ಭುತ ಆದಮೇಲೆ ಇದು ಆವಾಗ ಏನಾಗ್ತದೆ, ಒಂದು ದೊಡ್ಡ ಬರಗಾಲ ಸಮಾರ್ಯಕ್ಕೆ, ಇಸ್ರಾಯೇಲ್ಗೆ ಬಂದುಬಿಡ್ತದೆ. ಬಂದಾಗ ಇಬ್ಬರು ಸ್ತ್ರೀಯರು ಕೂಡ ಎಂಥ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ, ನರಭಕ್ಷಕರಾಗಿಬಿಟ್ಟಿರ್ತಾರೆ ಸ್ತ್ರೀಯರು. ಅದನ್ನು ಕೇಳಿದ ತಕ್ಷಣ ಇಸ್ರಾಯೇಲ್ರ ಅರಸನಾದಂಥ ಯೋರಾಮನು ತನ್ನ ವಸ್ತ್ರಗಳನ್ನು ಹರ್ಕೊಳ್ತಾನೆ. ಇವನ ಕೆಲಸ ಆಗಾಗ ಇಂಥದ್ದು. ನಾಮಾನು ಬಂದು ಲೆಟ್ರ್ ತಗೊಂಡು ಬಂದು ಅರಾಮ್ಯರ ಅರಸನ ಕಡೆಯಿಂದ ಒಂದು ಲೆಟ್ರ್ ತಗೊಂಬಂದರೆ ವಸ್ತ್ರ ಹರ್ಕೊಂಡ್ಬಿಡ್ತಿದ್ದ. ಇಬ್ಬರು ಮಹಿಳೆಯರು ನರಭಕ್ಷಕರೆಂಬಂಥ ಸುದ್ದಿಯನ್ನು, ಆ ಒಂದು ಬರದ ಬಗ್ಗೆ ಅವನು ತಿಳ್ಕೊಂಡ್ರೆ ಬಟ್ಟೆಗಳನ್ನು ಹರ್ಕೊಂಡ್ಬಿಡ್ತಾನೆ. ಆ ರೀತಿಯಾಗಿ ದುಃಖವನ್ನು ವ್ಯಕ್ತಪಡಿಸುವಂಥ ಅದೊಂದು ಘಟನೆ, ಅದೊಂದು ಕಾರ್ಯ, ಅದೊಂದು ವರ್ತನೆ ಆ ದಿವಸಗಳಲ್ಲಿ. ಆದರೆ ಅದೇ ಸಂದರ್ಭದಲ್ಲಿ ಇವನು ಒಂದು ಹರಕೆಯನ್ನು ತಗೊಳ್ತಾನೆ, ಅಂದರೆ ಒಂದು ತೀರ್ಮಾನ ತಗೊಳ್ತಾನೆ. ಅದೇನದು, ಕೋಪ ದೇವ್ರ ಮೇಲೆ ಬಂದಿರಬೇಕು ಈ ಅರಸನಿಗೆ, ಇಸ್ರಾಯೇಲ್ ಅರಸನಿಗೆ. ಆದರೆ ದೇವ್ರು ಕಾಣ್ತಾ ಇಲ್ಲ. ಕಾಣುವಂಥದ್ದು ಒಬ್ಬ ವ್ಯಕ್ತಿ, ಯಾರು? ಎಲಿಷನ್. ಆದ ಕಾರಣ ನಾನು ಎಲಿಷನ ತಲೆಯನ್ನು ಕಡಿದು ಬಿಡ್ತೇನೆ, ಎಲಿಷನನ್ನು ಕೊಂದು ಬಿಡ್ತೇನೆ ಎಂಬುದಾಗಿ ಒಂದು ಹರಕೆ ಅಥವಾ ಅರಿಕೆಯನ್ನು ಇಸ್ರಾಯೇಲ್ ಅರಸನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಎಲಿಷನು ಏನು ಮಾಡ್ತಾನೆ, ಕೂತ್ಕೊಂಡು ಊರಿನ ಹಿರಿಯರ ಜೊತೆಯಲ್ಲಿ ಮಾತಾಡ್ಕೊಂಡಿರ್ತಾನೆ. ಮಾತಾಡ್ತಾ ಹೇಳ್ತಾನೆ, ಆ ಕೊಲೆಗಾರನ ಮಗ ಯಾರು? ಆಹಾಬನ ಮಗ. ಯಾಕಂದರೆ ನಾಬೋತನನ್ನು ಕೊಲೆ ಮಾಡಿದ್ನಲ್ಲ ಅನ್ಯಾಯವಾಗಿ ಆಹಾಬನು. ಆ ಕೊಲೆಗಾರನ ಮಗ ಯೋರಾಮನು ಈಗ ನನ್ನನ್ನು ನನ್ನ ತಲೆನೂ ಕಡಿಬೇಕಂತ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇರುವಾಗಲೇ ಗುಂಪು ಜನರು ಹಿಂದೆ ನೋಡಿದರೆ ಇಸ್ರಾಯೇಲ್ ಅರಸನು ಬರುವಂಥ ಒಂದು ವಿಷಯ ನೋಡ್ತೇವ್ರಿ. ಆ ರೀತಿಯಾಗಿ ಬಂದ ತಕ್ಷಣ ಈಗ ಮುಖಾಮುಖಿಯಾಗಿ ಎಲಿಷನು ಮತ್ತು ಇಸ್ರಾಯೇಲ್ ಅರಸನು ನೋಡಿಬಿಟ್ಟಾಗ, ಅರಸನು ಎಲಿಷನಿಗೆ, ನೋಡು, ಈ ಆಪತ್ತು ಯೆಹೋವನಿಂದಲೇ ಬಂತು. ಹಾಗಿರುವಾಗ ಇನ್ನು ಮುಂದೆ ನಾನು ಏಕೆ ಆತನನ್ನು ನಿರೀಕ್ಷಿಸಿಕೊಂಡಿರಬೇಕು? ದೇವರಿಂದನೇ ಬಂತು, ನಾನು ಯಾಕೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವು ಸಾರಿ ವಿಶ್ವಾಸಿಗಳು ಅವಿಶ್ವಾಸಿಗಳು ಆಗುವಾಗ ಆಶ್ಚರ್ಯ. ವಿಶ್ವಾಸಿಗಳು ಅವಿಶ್ವಾಸಿಗಳು ಆಗುವಂಥದ್ದು, ಅವಿಶ್ವಾಸಿಗಳು ವಿಶ್ವಾಸಿಗಳು ಆಗುವಂಥದ್ದು ಎರಡೂ ಅದ್ಭುತ. ಒಂದು ನಕಾರಾತ್ಮಕವಾದ ಅದ್ಭುತ, ಇನ್ನೊಂದು ಸಕಾರಾತ್ಮಕವಾದ ಅದ್ಭುತ. ಇಲ್ಲಿ ನೋಡಿದರೆ
ಯೋರಾಮನು ವಿಶ್ವಾಸಿ ಆದರೂ ಕೂಡ, ನಾಯಕನಾಗಿದ್ದ ಆದರೂ ಕೂಡ ಈಗ ಯಾಕೆ ದೇವ್ರ ಮೇಲೆ ನಂಬಬೇಕು ಅನ್ನುವಂಥ ಒಂದು ನಿರೀಕ್ಷೆ, ಜಿಗುಪ್ಸೆ ಅವನಿಗಿದ್ದಾಗ ಮುಂದೆ ಏನಾಯಿತು, ಎಲೀಷನ ಹೇಗೆ ಪರಿಹಾರ ಮಾಡ್ದ, ಯಾವ ರೀತಿಯಾಗಿ ಆ ಸಮಸ್ಯೆ ಬಗೆಹರಿಯಲ್ಪಟ್ಟಿತು, ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. 2ನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. And the sons of the prophets said unto Elisha, Behold, now the place where we dwell with thee is too strait for us. Let us go, we pray thee, unto Jordan, and take thence every man a beam, and let us make us a place there, where we may dwell. And he answered, Go ye. And one said, Be content, I pray thee, and go with thy servants. And he answered, I will go. So he went with them. And when they came to Jordan, they cut down wood. But as one was felling a beam, the axe head fell into the water, and he cried and said, Alas, master, for it was borrowed. And the man of God said, Where fell it? And he shewed him the place. And he cut down a stick, and cast it in thither, and the iron did swim. Therefore said he, Take it up to thee. And he put it on his hand, and took it. Then the king of Syria warred against Israel, and took counsel with his servants, saying, In such and such a place shall be my camp. And the man of God said unto the king of Israel, saying, Beware that thou pass not such a place, for thither the Syrians are come down. And the king of Israel sent to the place which the man of God told him, and warned him of, and saved himself there, not once nor twice. Therefore the heart of the king of Syria was sore troubled for this thing. And he called his servants, and said unto them, Will ye not shew me which of us is for the king of Israel? And one of his servants said, None, my lord, O king. But Elisha the prophet that is in Israel telleth the king of Israel the words that thou speakest in thy bedchamber. And he said, Go and spy where he is, that I may send and fetch him. And it was told him, saying, Behold, he is in Dothan. Therefore sent he thither horses and chariots, and a great host, and they came by night, and compassed the city about. And when the servant of the man of God was risen early, and gone forth, behold, an host compassed the city both with horses and chariots. And his servant said unto him, Alas, my master, how shall we do? And he answered, Fear not, for they that be with us are more than they that be with them. And Elisha prayed and said, Lord, I pray thee, open his eyes, that he may see. And the Lord opened the eyes of the young man, and he saw. And behold, the mountain was full of horses and chariots of fire round about Elisha. And when they came down to him, Elisha prayed unto the Lord, and said, Smite this people, I pray thee, with blindness. And he smote them with blindness, according to the word of Elisha. And Elisha said unto them, This is not the way, neither is this the city. Follow me, and I will bring you to the man whom ye seek. But he led them to Samaria. And it came to pass, when they were come into Samaria, that Elisha said, Lord, open the eyes of these men, that they may see. And the Lord opened their eyes, and they saw. And behold, they were in the midst of Samaria. And the king of Israel said unto Elisha, when he saw them, My father, shall I smite them? Shall I smite them? And he answered, Thou shalt not smite them. Wouldest thou smite those whom thou hast taken captive with thy sword and with thy bow? Set bread and water before them, that they may eat and drink, and go to their master. And he prepared great provision for them. And when they had eaten and drunk, he sent them away, and they went to their master. So the bands of Syria came no more into the land of Israel. And it came to pass after this, that Ben-Hadad king of Syria gathered all his host, and went up and besieged Samaria. And there was a great famine in Samaria, and behold, they besieged it until an ass's head was sold for 80 pieces of water, and the 4th part of a cab of dove's dung for 5 pieces of silver. And as the king of Israel was passing by upon the wall, there cried a woman unto him, saying, Help, my lord, O king. And he said, If the Lord do not help thee, whence shall I help thee? Out of the barn floor, or out of the winepress? And the king said unto her, What aileth thee?
And she answered, This woman said unto me, Give thy son, that we may eat him today, and we will eat my son tomorrow. So we boiled my son, and did eat him. And I said unto her on the next day, Give thy son, that we may eat him. And she hath hid her son. And it came to pass, when the king heard the words of the woman, that he rent his clothes, and he passed by upon the wall. And the people looked, and behold, he had sackcloth within upon his flesh. Then he said, God do so and more also to me, if the head of Elisha the son of Shaphat shall stand on him this day. But Elisha sat in his house, and the elders sat with him, and the king sent a man from before him. But ere the messenger came to him, he said to the elders, See ye how this son of a murderer hath sent to take away mine head? Look, when the messenger cometh, shut the door, and hold him fast at the door. Is not the sound of his master's feet behind him? And while he yet talked with them, behold, the messenger came down unto him. And he said, Behold, this evil is of the Lord. What should I wait for the Lord any longer?